Hello students. So in this video we will be continuing with exercise 7.3. Okay, so that is integration using trigonometric identities. Okay, so we will be dealing with integration using trigonometric identities. So we will be starting with question number 3. So question number 3, it is integration of cos 2x into cos 4x into cos 6x with respect to x. So write cos 2x as it is, cos 4x into cos 6x, cos a into cos b. So cos a into cos b ಆಯ್ತಾ ಇದನ್ನ. ಸೊ ಇದನ್ನ ನೀವು ಏನು ಮಾಡ್ಬೋದು ಅಂದ್ರೆ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಅ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಂಗ್ ಮಾಡ್ಬೋದು ಹೆಂಗಂದ್ರೆ ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿರಿ. ಸೊ 2 cos 4x into cos 6x. ಸೊ ಮಲ್ಟಿಪ್ಲೈಂಗ್ ಬೈ 2 ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಿರಿ, ಡಿವೈಡಿಂಗ್ ಬೈ 2. ಸೊ ಮಲ್ಟಿಪ್ಲೈಂಗ್ ಬೈ 2 ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮಿಂಗ್ ಬರುತ್ತೆ, ವೇರ್ ಯು ಕ್ಯಾನ್ ಅಪ್ಲೈ ಫಾರ್ಮುಲೆ. ಸೊ ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿರಿ. 2ನ ಏನು ಮಾಡಿರಿ, ಹೊರಗಡೆ ಬರ್ಕೊರಿ. ಸೊ 2ನ ಇಂಟಿಗ್ರೇಷನ್ ಸಿಂಬಲ್ ಇಂದ ಹೊರಗಡೆ ಬರ್ಕೊರಿ, ಯಾಕಂದ್ರೆ ಕಾನ್ಸ್ಟೆಂಟ್ ಆಗುತ್ತೆ. ಸೊ 2 ಕಾನ್ಸ್ಟೆಂಟ್ ಹೊರಗಡೆ ಬರ್ಕೊಂಡ್ರಿ, ಅವಾಗ ಏನಾಗ್ತೊಂಡ್ರಿ 1/2 ಇಂಟಿಗ್ರೇಷನ್ ಆಫ್ ಕಾಸ್ 2x 2 ಟೈಮ್ಸ್ ಕಾಸ್ 4x ಇಂಟು ಕಾಸ್ 6x ಆಯ್ತಾ. ಈಗ ನೋಡ್ರಿ 2 cos a ಇಂಟು ಕಾಸ್ ಬಿ. ಸೊ 2 cos a ಇಂಟು ಕಾಸ್ ಬಿ ಫಾರ್ಮುಲೆ ಬರುತ್ತೆ ನೋಡ್ರಿ. 2 cos a ಇಂಟು ಕಾಸ್ ಬಿ ಫಾರ್ಮುಲೆ ಬರುತ್ತೆ ಕಾಸ್ ಆಫ್ a ಪ್ಲಸ್ ಬಿ ಇಂಟು ಕಾಸ್ ಆಫ್ a ಮೈನಸ್ ಬಿ, ಕರೆಕ್ಟಾ. ಸೊ ಕಾಸ್ ಆಫ್ a ಪ್ಲಸ್ ಬಿ ಇಂಟು ಕಾಸ್ ಆಫ್ a ಮೈನಸ್ ಬಿ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಇಟ್ ವಿಲ್ ಬಿ ಕಾಸ್ 6x ಪ್ಲಸ್ 4x. ಕಾಸ್ 6x ಪ್ಲಸ್ 4x ಅಂದ್ರೆ ಏನು ಬರುತ್ತೆ, ಕಾಸ್ ಆಫ್ a ಪ್ಲಸ್ ಬಿ ಅಂದ್ರೆ ಕಾಸ್ 6x ಪ್ಲಸ್ 4x ಕಾಸ್ 10x ಪ್ಲಸ್ ಕಾಸ್ ಆಫ್ a ಮೈನಸ್ ಬಿ. ಕಾಸ್ ಆಫ್ a ಮೈನಸ್ ಬಿ ಅಂದ್ರೆ 6x ಮೈನಸ್ 4x ಏನು ಬಂದ್ರಿ, ಕಾಸ್ 2x ಬಂತು. ಸೊ ಕಾಸ್ 10x ಪ್ಲಸ್ ಕಾಸ್ 2x ಬಂತು, ಕರೆಕ್ಟ್ ಇದು. ನೆಕ್ಸ್ಟ್ ಏನು ಮಾಡ್ರಿ, ನೆಕ್ಸ್ಟ್ ಹಾಫ್ ಇದೇನು ಕಾಸ್ 2x ಐತಲ್ಲ, ಕಾಸ್ 2x ನ ಒಳಗಡೆ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡ್ರಿ. ಕಾಸ್ 2x ನ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕಾಸ್ 2x ಇಂಟು ಕಾಸ್ 10x ಪ್ಲಸ್ ಕಾಸ್ 2x ಇಂಟು ಕಾಸ್ 2x, ಕರೆಕ್ಟಾ. ಸೊ ಕಾಸ್ 2x ಇಂಟು ಕಾಸ್ 2x ಅಂದ್ರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ 2x ಆಯ್ತು. ಕಾಸ್ 2x ಇಂಟು ಕಾಸ್ 2x ಏನಾಯ್ತು, ಕಾಸ್ ಸ್ಕ್ವೇರ್ 2x ಆಯ್ತು, ಹೌದಾ. ಸೊ ಇಷ್ಟು ಬಂತು ಈಗ. ಸೊ ಏನು ಮಾಡ್ರಿ ಅಂದ್ರೆ ಈಗ ಮತ್ತೆ ಸಿಂಪ್ಲಿಫೈ ಮಾಡ್ಬೇಕು, ಮತ್ತೆ ಫಾರ್ಮುಲಾ ಹಚ್ಬೇಕು. ಮತ್ತೆ ಕಾಸ್ ಎ 2 cos a ಇಂಟು ಕಾಸ್ ಬಿ ಫಾರ್ಮುಲಾ ಮತ್ತೆ ಹಚ್ಬೇಕು. ಏನು ಮಾಡ್ತೀರಿ, ಅಗೇನ್ ಮೇಕ್ ಸಮ್ ಅರೇಂಜ್ಮೆಂಟ್. ಸೊ 2 cos a ಇಂಟು ಕಾಸ್ ಬಿ ಫಾರ್ಮುಲಾ ಹಚ್ಬೇಕು. ಏನು ಮಾಡ್ತೀರಿ, ಮತ್ತೆ ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿ. ಮತ್ತೆ ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿದ್ರೆ ಸೊ ಇದೇನು ಬ್ರಾಕೆಟ್ ಒಳಗಡೆ ಏನು ಟರ್ಮ್ ಐತಲ್ಲ, ಬ್ರಾಕೆಟ್ ಒಳಗಡೆ ಇರೋ ಟರ್ಮ್ನ ಕಂಪ್ಲೀಟ್ಲಿ ಮಲ್ಟಿಪ್ಲೈಂಗ್ ಬೈ 2 ಮಾಡಿದ್ರೆ, ಬ್ರಾಕೆಟ್ ಒಳಗಡೆ ಇರೋ ಟರ್ಮ್ನ ಕಂಪ್ಲೀಟ್ಲಿ ಮಲ್ಟಿಪ್ಲೈಂಗ್ ಬೈ 2 ಮಾಡಿದ್ರೆ ಏನಾಗುತ್ತೆ ನೋಡ್ರಿ, it will be like 2 cos 2x into cos 10x plus cos square 2x ನ 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, it will be 2 cos square 2x. ಸೊ ಮಲ್ಟಿಪ್ಲೈಂಗ್ ಬೈ 2 ಮಾಡಿದ್ರೆ, ಡಿವೈಡಿಂಗ್ ಬೈ 2 ಮಾಡಿದ್ರೆ ಆಲ್ರೆಡಿ 1/2 ಐತಿ. ಸೊ ಆಲ್ರೆಡಿ 1/2 ಐತಿ, ಅದನ್ನ ಫರ್ದರ್ ಡಿವೈಡಿಂಗ್ ಬೈ 2 ಮಾಡಿದ್ರೆ ಏನಾಗುತ್ತೆ, 1/4 ಆಯ್ತು, ಕರೆಕ್ಟಾ. ಸೊ 1/4 ಹಂಗೆ ಇಡ್ರಿ. ನೆಕ್ಸ್ಟ್ 2 cos 2x ಇಂಟು ಕಾಸ್ 10x, 2 cos 2x ಇಂಟು ಕಾಸ್ 10x, 2 cos a ಇಂಟು ಕಾಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿರಿ. 2 cos a ಇಂಟು ಕಾಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಕಾಸ್ ಆಫ್ a ಪ್ಲಸ್ ಬಿ ಇಂಟು ಕಾಸ್ ಆಫ್ a ಮೈನಸ್ ಬಿ ಪ್ಲಸ್ ಕಾಸ್ ಆಫ್ a ಮೈನಸ್ ಬಿ. ಕಾಸ್ ಆಫ್ a ಪ್ಲಸ್ ಬಿ ಅಂದ್ರೆ ಕಾಸ್ 12x 10x ಪ್ಲಸ್ 2x 12x ಬಂತು, ಪ್ಲಸ್ ಕಾಸ್ ಆಫ್ a ಮೈನಸ್ ಬಿ ಅಂದ್ರೆ ಕಾಸ್ 10x ಮೈನಸ್ 2x ಏನಾತ್ರಿ, ಕಾಸ್ 8x ಆಯ್ತು, ಪ್ಲಸ್ 2 cos square 2x. 2 cos square 2x ಇದೊಂದು ಫಾರ್ಮುಲಾ ಐತೆ ನೋಡ್ರಿ, ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು, ನಿಮ್ಗೆ ಇದು ಗೊತ್ತಿರ್ಬೋದು ಫಾರ್ಮುಲಾ ಏನಂದ್ರೆ 2 cos square x equal to cos 2x equal to 2 cos square x minus 1. Cos 2x equal to 2 cos square x minus 1. Therefore 2 cos square x equal to cos 2x plus 1. Therefore 2 cos square x equal to ಬರುತ್ತೆ, 2 cos square x equal to ಬರುತ್ತೆ 1 plus cos 2x ಬರುತ್ತೆ. Therefore 2 cos square x equal to ಬಂತು 1 plus cos 2x ಅಥವಾ cos 2x plus 1. ಸೊ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತೆ ನೋಡಿ, 2 cos square x equal to ಬಂತು 1 plus cos 2x. 2 cos square x equal to ಬಂತು ನೋಡ್ರಿ, 2 cos square 2x equal to 1 plus 2 cos square x equal to ಏನೈತಿ ನೋಡ್ರಿ, ಇಲ್ಲಿ ಕೊಡ್ರಿ 2 cos square x equal to cos 2x plus 1 ಐತಿ. 2 cos square x equal to cos 2x plus 1 ಐತಿ. ಅದೇ ಏನ್ರ 2 cos square x ಬದಲಿ 2x ಇದ್ರೆ, x ಬದಲಿ 2x ಇದ್ರೆ ಏನಾಗುತ್ತೆ, ಡಬಲ್ ಆಗುತ್ತೆ ನೋಡ್ರಿ. x ಇದ್ರೆ 2x ಆಯ್ತು, 2x ಇದ್ರೆ ಏನಾಗುತ್ತೆ, ಡಬಲ್ ಆಗಿ ಏನಾಗುತ್ತೆ 4x ಆಗುತ್ತೆ, ಅಂದ್ರೆ 4x plus 1 ಆಯ್ತು.
ಅಂದರೆ ರಾತ್ರಿ 4x plus 1 cos 4x plus 1 ಆಗುತ್ತೆ. therefore ಆನ್ಸರ್ ವಿಲ್ ಬಿ ಏನ್ರಿ ಇದು 1 plus cos 2x ಬರಂಗಿಲ್ಲ ಏನು ಬರ್ತದೆ 1 plus cos 4x ಬಂತು. ಸೊ cos 12x plus cos 8x 2 cos square 2x ಫಾರ್ಮುಲೆ 2 cos square 2x ಫಾರ್ಮುಲೆ ಏನು ಬರುತ್ತೆ cos 4x plus 1 ಬಂತು. ಸೊ cos 4x plus 1 ಅಥವಾ 1 plus cos 4x. ಈಗ ಏನಾಯ್ತಂದ್ರೆ ಇದು ಪ್ರಾಬ್ಲಮ್, ಈಗ ನಾವೇನು ಮಾಡಿದ್ವಿ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ತೊಗೊಂಡ್ಬಂದ್ವಿ. ಈಗ ಪ್ರಾಬ್ಲಮ್ ಏನಾಯ್ತಂದ್ರೆ ಇದು ಸಿಂಪ್ಲಿಫೈ ಆಗಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂತು. ಈಗ ಇದೇನಾಯ್ತು ಸಿಂಪ್ಲಿಫೈ ಆಗಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂತು. ಈಗ ನಾವು ಫರ್ದರ್ ಏನು ಮಾಡ್ಬೋದು ಅಂದ್ರೆ ನಾವು ವಿ ಕ್ಯಾನ್ ಇಂಟಿಗ್ರೇಟ್. ಈಗ ನಾವು ಇದನ್ನ ಸಪ್ರೇಟ್ ಇಂಟಿಗ್ರೇಷನ್ ತೊಗೊಂಡು ಈಗ ಇಂಟಿಗ್ರೇಷನ್ ಮಾಡ್ಬೋದು. ತಿಳಿತಾ ಇದು ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂತು. ಸೊ ಹಂಗಾರೆ ಸಪ್ರೇಟ್ ಇಂಟಿಗ್ರೇಷನ್ ತೊಗೊಂತ ನೋಡ್ರಿ ಇನ್ನೊಂದು ಸ್ಟೆಪ್ ಬರಂಗಿಲ್ಲ, ಇಲ್ಲೇ ಕಂಟಿನ್ಯೂ ಮಾಡ್ಬಿಡ್ತೀನಿ. ಸೊ ಇಂಟಿಗ್ರೇಷನ್ ಹಾಕೊಂಡೆ ಇಂಟಿಗ್ರೇಷನ್ ಎಲ್ಲಕ್ಕೂ ಸಪ್ರೇಟ್ ಇಂಟಿಗ್ರೇಷನ್ ತೊಗೊಂಡೆ. ಓಕೆ, ಸೊ ಎಲ್ಲಕ್ಕೂ ಏನಾಯ್ತು ಸಪ್ರೇಟ್ ಇಂಟಿಗ್ರೇಷನ್ ತೊಗೊಂಡೆ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ 8x. ಈಗ 1/4 ಅದು ಹಂಗೆ ಇಡ್ರಿ ಹೊರಗೆ. ನೆಕ್ಸ್ಟ್ ಕಾಸ್ 12x ನ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಕಾಸ್ 12x ನ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ sin 12x ಡಿವೈಡೆಡ್ ಬೈ 12. ನೆಕ್ಸ್ಟ್ ಕಾಸ್ 8x ನ ಇಂಟಿಗ್ರೇಷನ್ ಮಾಡಿದ್ರೆ sin 8x ಡಿವೈಡೆಡ್ ಬೈ 8 ಪ್ಲಸ್ ಇಂಟಿಗ್ರೇಷನ್ ಆಫ್ 1x ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ 4x. ಇಂಟಿಗ್ರೇಷನ್ ಆಫ್ ಕಾಸ್ 4x ಈಸ್ sin 4x upon 4. ಇಷ್ಟೆಲ್ಲ ಆಗ್ತಾ ಇದೆ. ಪ್ಲಸ್ ಸಿ ಅಂತ ಬರ್ದು ಬರ್ತೀರಿ, ಇದು ನಿಮ್ಗೆ ಗೊತ್ತು. ಸೊ ಪ್ಲಸ್ ಸಿ ಬರ್ದ್ರಿ. ಈಗ ನೆಕ್ಸ್ಟ್ 1/4 ನ ಒಳಗಡೆ ಏನು ಮಾಡ್ಬೋದು ನೀವು ಇಂಟು ಮಾಡ್ಕೋಬೋದು. ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಸೊ ಇಂಟು ಮಾಡಿದ್ರೆ sin 12x ಡಿವೈಡೆಡ್ ಬೈ 48 ಪ್ಲಸ್ sin 8x ಡಿವೈಡೆಡ್ ಬೈ 32 ಪ್ಲಸ್ x ಡಿವೈಡೆಡ್ ಬೈ 4 ಪ್ಲಸ್ sin 4x ಅಪಾನ್ 16 ಪ್ಲಸ್ ಸಿ. ನೀವು ಬೇಕಂದ್ರೆ ಹಿಂಗೆ ಬರ್ಕೋಬಹುದು, ಇಲ್ಲಾಂದ್ರೆ ಏನು ಮಾಡ್ಬೋದು ಯು ಕ್ಯಾನ್ ಟೇಕ್ ಕಾಮನ್ 48 32 4 16 ಎಲ್ಲದರ ಕಾಮನ್ ಏನೈತಿ 4 ಕಾಮನ್ ಐತಿ. ಇದೊಂದು ಬೇಕಂದ್ರೆ ಕಾಮನ್ ತೆಗೆದು ಬರಿಬೋದು, ಇಲ್ಲಾಂದ್ರೆ ಹಂಗಾನು ಬಿಡ್ಬೋದು. ಇದು ನಿಮ್ಮ ಮನಸ್ಸು. ಓಕೆ, ಸೊ ಐ ಹೋಪ್ ದಿಸ್ ಈಸ್ ಈಸಿ. ಓಕೆ, ತಿಳಿದಂತ ಅಂದ್ಕೊಂಡಿನಿ. ಓಕೆ, ಸೊ ಇನ್ನೊಮ್ಮೆ ಕರೆಕ್ಟಾಗಿ ವಿಡಿಯೋನ ನೋಡಿ ಬರ್ಕೋರಿ. ಓಕೆ, ಸೊ ದಿಸ್ ಈಸ್ ಕ್ವಶನ್ ನಂಬರ್ 3. ಸಿಮಿಲರ್ಲಿ ಇದೇ ಟೈಪ್ ಕ್ವಶನ್ ನಂಬರ್ 5 ಐತಿ. Okay, question number 6 is it. You can try that one also. Exercise 7.3. Next we will be moving on to question number 8. So question number 8 ಏನೈತೆ ಅಂದ್ರೆ integration of 1 minus cos x divided by 1 plus cos x. Integration of 1 minus cos x divided by 1 plus cos x with respect to x. Okay. ಸೊ ಏನಾಯಿತು ಅಂದ್ರೆ ಇದು ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಫಾರ್ಮುಲೆ ಬರುತ್ತೆ. 1 ಮೈನಸ್ ಕಾಸ್ ಎಕ್ಸ್ ಫಾರ್ಮುಲೆ ಇಸ್ 2 sin square x by 2 ಡಿವೈಡೆಡ್ ಬೈ ಏನಾದ್ರೆ ಇದು 2 cos square x by 2 with respect to x. Integration of 2 sin square x by 2 divided by 2 cos square x by 2. So 2 cancel आते sin square upon cos square आते tan square x by 2 आते. So integration of tan square x by 2 आते. So tan square x by 2 integration direct formula इता. So integration of tan square x by 2 ಇದಕ್ಕೆ ಏನು direct formula ಐತಿ. So direct formula ಇಲ್ಲ, ಅದಕ್ಕೆ ಮಾಡಬೇಕು tan I should convert it into sec ಗೆ formula ಐತಿ. So ಅದಕ್ಕೆ ಏನು ಮಾಡ್ರಿ tan square ಇದನ್ನ sec square convert ಮಾಡ್ರಿ. ಅವಾಗ ಏನಾಯ್ತು integration of sec square x by 2 minus 1 ಆಯ್ತು. So separate integration ತೊಗೊಂಡ್ರೆ ಆಗುತ್ತೆ integration of sec square x by 2 integration of 1 ಆಯ್ತು. So integration of sec square x by 2 direct formula ಐತಿ. integration of sec square x ಏನು ಬರುತ್ತೆ tan x ಬರುತ್ತೆ. So integration of sec square x ಏನು ಬರುತ್ತೆ tan x ಬರುತ್ತೆ. So integration of sec square x by 2 ಏನು ಬರುತ್ತೆ ನೋಡಿ. integration of sec square x by 2 is tan x by 2 divided by 1 by 2. ಯಾಕಂದ್ರೆ ಡಿವೈಡ್ ಬೈ 2 ಇದೆ, ಅದನ್ನು ಡಿವೈಡ್ ಮಾಡ್ತೀವಿ. ಕಾನ್ಸ್ಟೆಂಟ್ 1 by 2 ಡಿವೈಡ್ ಮಾಡ್ತೀವಿ. ಇಂಟಿಗ್ರೇಷನ್ ಆಫ್ tan x sec square x by 2 ಏನು ಬಂತು tan x by 2 divided by 1 by 2 ಬಂತು minus 1 integration of 1 is x ಬಂತು plus c. ಸೊ ಅದನ್ನು ನೀವು 2 ಬೇಕಂದ್ರೆ ಏನು ಮಾಡ್ರಿ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಇಟ್ ಗೋಸ್ ಟು ನ್ಯೂಮರೇಟರ್ ಅಂತ ಮಾಡಿಕೊಂಡು 2 tan x by 2 minus x plus c. Okay, this will be your answer. Now let us move on to question number 9. So integration of cos x divided by 1 plus cos x. Integration of cos x divided by 1 plus cos x. So integration of cos x one direct formula ಐತಿ. ಏನು integration of cos x direct formula 2 cos square x by 2 minus 1. Next integration of 1 plus cos x direct formula ಏನು
2 cos square x by 2. ಸರ್ ಇದು ಹೆಂಗೆ ಬಂತು 2 cos square x by 2 minus 1 ಹೆಂಗೆ ಬಂತು ಅಂದ್ರೆ ಸಿಂಪಲ್. I think you know this formula. I think cos 2x. So cos 2x is equal to 2 cos square x minus 1. Cos 2x is equal to 2 cos square x minus 1. ಇದು PUC ಫಸ್ಟ್ ಇಯರ್ ಒಳಗೆ ಕಲ್ತಿರಿ ಫಾರ್ಮುಲೆ. cos 2x equal to 2 cos square x minus 1 ಈ ಫಾರ್ಮುಲೆ ಫಸ್ಟ್ ಇಯರ್ ಒಳಗೆ ಕಲ್ತಿರಿ ಕರೆಕ್ಟಾ. ಈಗ cos 2x ಏನೈತಲ್ಲ, cos 2x equal to 2 cos square x minus 1 ಐತಿ. ಸೊ cos 2x ನ ಹಾಫ್ ಆಂಗಲ್ ತೊಗೊಂಡ್ರೆ ಏನು ಬರ್ತೀರಿ, cos 2x ನ ಹಾಫ್ ಆಂಗಲ್ ತೊಗೊಂಡ್ರೆ cos x ಆಯ್ತು. ಸೊ cos x is equal to 2 cos square x by 2 minus 1 ಆಯ್ತು. 2 cos square x by 2 minus 1 ಆಯ್ತು. ಓಕೆ, ಮೈನಸ್ 1 ನ ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿ. ಮೈನಸ್ 1 ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, 1 ಪ್ಲಸ್ cos x 1 ಪ್ಲಸ್ cos x ಈಕ್ವಲ್ ಟು ಏನಾಯ್ತು 2 cos square x by 2 ಆಯ್ತು. ಕರೆಕ್ಟಾ. ಈಗ ಇದ ಎರಡು ಫಾರ್ಮುಲೆ ನಾವು ಪ್ರಾಬ್ಲಮ್ ಒಳಗಡೆ ಯೂಸ್ ಮಾಡಿದ್ದು. ಸೊ cos x ಈಕ್ವಲ್ ಏನು ಬರುತ್ತೆ ನೋಡ್ರಿ, cos x ಈಸ್ ಈಕ್ವಲ್ ಟು cos x ಐತಲ್ಲ, cos x ಈಕ್ವಲ್ ಟು ಏನು ಬರ್ಕೊಂಡೆ ನಾನು, cos x ಈಕ್ವಲ್ ಟು ಸೊ ಏನಾಯ್ತು ನೋಡ್ರಿ, cos x ಈಸ್ ಈಕ್ವಲ್ ಟು 2 cos square x by 2 minus 1 ಆಯ್ತು. ನೆಕ್ಸ್ಟ್ 1 ಪ್ಲಸ್ cos x. ಸೊ 1 ಪ್ಲಸ್ cos x ಈಕ್ವಲ್ ಟು 2 cos square x by 2. ಸೊ ಅದನ್ನ ಈಗ ಸಿಂಪ್ಲಿಫೈ ಮಾಡ್ರಿ, ಆನ್ಸರ್ ಬರ್ತದೆ. ಸೊ 2 cos square x by 2 minus 1 divided by 2 cos square x by 2 ಐತಿ ಕರೆಕ್ಟ್. ಸೊ ಏನು ಮಾಡ್ರಿ, ಕಾಮನ್ ಡಿನಾಮಿನೇಟರ್ ಎರಡಕ್ಕೂ ಸ್ಪ್ಲಿಟ್ ಮಾಡ್ರಿ. ಸೊ ಕಾಮನ್ ಡಿನಾಮಿನೇಟರ್ ಏನೈತಲ್ಲ 2 cos square x by 2, ಕಾಮನ್ ಡಿನಾಮಿನೇಟರ್ ನ್ಯೂಮರೇಟರ್ನ ಎರಡಕ್ಕೂ ಸ್ಪ್ಲಿಟ್ ಮಾಡ್ರಿ. 2 cos square x by 2 divided by 2 cos square x by 2 ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡಿದ್ರೆ ಬಂತು 2 cos square x by 2. ತಿಳಿತಾ ಇದು. ಸೊ 2 cos square x by 2 2 cos square x by 2 2 2 ಕ್ಯಾನ್ಸಲ್ ಆಯ್ತು ನೋಡಿ, cos square ಏನಾಯ್ತು ಕ್ಯಾನ್ಸಲ್ ಆಯ್ತು, ಇಂಟಿಗ್ರೇಷನ್ ಆಫ್ 1 ಬಂತು ಮೈನಸ್ ಇಂಟಿಗ್ರೇಷನ್ ಆಫ್ 1 upon 2 cos square x by 2. ಸೊ 1 upon 2 cos square x by 2 ಅಂದ್ರೆ 1 upon 2 is a constant, 1 upon cos square by 2 ಅಂದ್ರೆ ಏನಾಯ್ತು 1 upon cos square is sec square x by 2 ಬಂತು. ಸೊ ಮುಂದಿನ ಈಸಿಯಾಗಿ ಮಾಡ್ತೀರಿ, ಇಂಟಿಗ್ರೇಷನ್ ಆಫ್ 1 is x constant 1 by 2 ಹಂಗೆ ಇಟ್ರಿ, ಇಂಟಿಗ್ರೇಷನ್ ಆಫ್ sec square by 2 is tan x by 2 divided by 1 by 2 plus c. So 1 by 2 denominator of the denominator goes to numerator, ಅವಾಗ ಏನಾಯ್ತು 2 ಮ್ಯಾಗ್ ಬರುತ್ತೆ, 2 2 ಏನಾಯ್ತು ಕ್ಯಾನ್ಸಲ್ ಆಯ್ತು, 2 by 2 ಆಗುತ್ತೆ, 2 2 ಏನಾಯ್ತು ಕ್ಯಾನ್ಸಲ್ ಆಯ್ತು. ಸೊ 2 2 ಕ್ಯಾನ್ಸಲ್ ಆದ್ರೆ ಏನು ಉಳಿತು, ಇಟ್ ವಿಲ್ ಬಿ tan x by 2 plus c. This will be your final answer. Okay. Next, moving on to question number 10. Question number 10 is integration of sin raised to 4x and integration of sin raised to 4x. So this is a direct formula illa. So direct formula so convert into sin square x whole square ಮಾಡ್ಕೊಂಡ್ಬಿಡೋದು. So sin raised to 4 ಅಂದ್ರೂ ಒಂದ, sin raised to 4 ಅಂದ್ರೂ ಒಂದ, ಅಥವಾ sin square x whole square ಅಂದ್ರೂ ಒಂದ, sin square x whole square ಅಂದ್ರೂ ಒಂದ. ಓಕೆ, ಈಗ cos 2x ಒಂದು ಫಾರ್ಮುಲಾ ಐತಿ, ಏನಂದ್ರೆ 1 minus 2 sin square x. cos 2x ಗೆ ಒಂದು ಫಾರ್ಮುಲಾ ಐತಿ, ಏನೈತಿ 1 minus 2 sin square x. ಓಕೆ, therefore 2 sin square x ನ ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿ, ಏನಾಯ್ತು 2 sin square x ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಪಾಸಿಟಿವ್ ಆಯ್ತು. cos 2x ನ ರೈಟ್ ಹ್ಯಾಂಡ್ ಸೈಡ್ ತೋರಿ, cos 2x ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಆಗುತ್ತೆ 1 minus cos 2x ಆಯ್ತು. ಸೊ cos 2x equal to 1 minus 2 sin square x ನ ಅದನ್ನ ಹಿಂಗೂ ಬರ್ಕೋಬಹುದು, ಹೆಂಗ 2 sin square x equal to 1 minus cos 2x ಆಯ್ತು. therefore sin square x equal to ಏನಾಗುತ್ತೆ ನೋಡ್ರಿ, therefore sin square x equal to ಏನಾಗುತ್ತೆ, therefore sin square x equal to 1 minus cos 2x divided by 2 ಆಯ್ತು. sin square x equal to ಏನಾಯ್ತು 1 minus cos 2x divided by 2. so I can write sin square x, so I can write sin square x. so sin square x ನ ಹೆಂಗೆ ಬರೀಬಹುದು, sin square x ನ I can write it as 1 minus cos 2x divided by 2 ಅಂತ ಬರೀಬಹುದು, ಹೌದಾ. ಸೊ ಈಗ ಹೆಂಗೆ ಬರೆದ್ರೆ ಏನಾಗುತ್ತೆ ನೋಡ್ರಿ, sin square x ಅಂದ್ರೆ ಏನಾಯ್ತು 1 minus cos 2x divided by 2 whole square, 1 minus cos 2x divided by 2 whole square ಬಂತು. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅದಂತೂ ಸೇಮ್ ಇರುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅದಂತೂ ಸೇಮ್ ಐತಿ. ನೆಕ್ಸ್ಟ್ 1 minus cos 2x divided by 2 ಐತಾ. ಈಗ 1 minus cos 2x divided by 2 ಇದನ್ನ ನೀವು ಏನು ಮಾಡ್ಬೇಕಂದ್ರೆ a minus b whole square. ಸೊ a minus b whole square ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ರಿ. a ಅಂದ್ರೆ 1 by 2, a ಅಂದ್ರೆ 1 by 2, b ಅಂದ್ರೆ ಏನ್ರಿ cos 2x by 2.
a ಅಂದ್ರೆ 1/2, b ಅಂದ್ರೆ cos 2x divided by 2. ಇದನ್ನ a square plus a minus b whole square ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ರಿ. a minus b whole square ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ a square ಅಂದ್ರೆ 1 plus b square ಅಂದ್ರೆ cos square 2x divided by 2 square ಅಂದ್ರೆ 4 plus b square minus 2ab ಅಂದ್ರೆ minus 2 times cos 2x into 1 divided by 2. Okay. Divide by 2 ಆತು. ಸೊ ಇದನ್ನ LCM ತಗೊಂಡ್ರ LCM ತಗೊಂಡು ಅಥವಾ 2 ಸ್ಕ್ವೇರ್ ಏನಿದೆಲ್ಲ 2 ಸ್ಕ್ವೇರ್ 4 ನೀವು ಡೈರೆಕ್ಟ್ ಆಗಿ ಹೊರಗಡೆ ತೆಗೆದು ಕಾನ್ಸ್ಟೆಂಟ್ ನೀವು ಬರ್ಕೊಂಡ್ಬಿಟ್ರೆ ಏನಾಗುತ್ತೆ 1 plus cos square 2x minus 2 cos 2x divided by 4 with respect to ಏನ್ರಿ x ಆಯ್ತು ಹೌದಾ. ಸೊ 1/4 is a constant ಹೊರಗಡೆ ತೆಗೆದುಬಿಟ್ರಿ. ಸೊ ಹೊರಗಡೆ ತೆಗೆದುಬಿಟ್ರಿ ನೋಡ್ರಿ you will be getting 1 plus cos square 2x minus 2 cos 2x with respect to ಏನಾಯ್ತು x ಆಯ್ತು. ಸೊ 1/4 ಹೊರಗೆ ಹಂಗೆ ಇಡ್ರಿ. ನೆಕ್ಸ್ಟ್ ಸೊ ಈಗ ಇನ್ನೂ ನಮ್ಗೆ ಇಂಟಿಗ್ರೇಷನ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ 1 plus cos square 2x ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ, cos square 2x ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಸೊ ಅದಕ್ಕೆ ಇನ್ನೂ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಕ್ ಬರಂಗಿಲ್ಲ. ಸ್ಟಿಲ್ ವಿ ಹ್ಯಾವ್ ಟು ಯೂಸ್ ಫಾರ್ಮುಲೆ. ಸೊ ಯಾವ್ದಂದ್ರೆ ಈಗ ನೋಡ್ರಿ ಆಗಳ ಒಂದು ಫಾರ್ಮುಲೆ ಕಲ್ತ್ವಿ ಲಾಸ್ಟ್ ಪೇಜ್ ಒಳಗಡೆ, ಲಾಸ್ಟ್ ಕ್ವಶನ್ ಏನಂದ್ರ cos 2x equal to 2 cos square x minus 1, cos 2x equal to 2 cos square x minus 1 ಬಂತು. ಓಕೆ, cos 2x equal to 2 cos square x minus 1 ಬಂತು. ಅಥವಾ cos square x equal to ನೋಡ್ರಿ ಇಲ್ಲಿ ಐತಲ್ಲ ಫಾರ್ಮುಲೆ, cos 2x equal to 2 cos square x minus 1 ಐತಿ. ನಾನು ನೆಕ್ಸ್ಟ್ ಪೇಜ್ ಬರ್ತೀನಿ ನೋಡ್ರಿ. ಸೊ cos 2x equal to 2 cos square x minus 1 ಐತಿ. therefore minus 1 ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಿಟ್ರೆ ಏನಾಗುತ್ತೆ, minus 1 ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಹಿಂಗಾಗುತ್ತೆ 1 plus cos 2x is equal to 2 cos square x is equal to 2 cos square x ಆಯ್ತು. ನಿಮಗೆ cos square x ಅಷ್ಟು ಬೇಕಂದ್ರೆ 2 ಆ ಕಡೆ ಕಳಿಸ್ಬಿಡ್ರಿ. cos square x ಅಷ್ಟು ಬೇಕಂದ್ರೆ ಇಲ್ಲೇನು 2 ಇತ್ತಲ್ಲ, ಇದು 2 ನ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ಬಿಟ್ರಿ. 2 ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ. ಸೊ 2 ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ what you will be getting is 1 plus cos 2x divided by 2. therefore cos square x equal to ಏನು ಬಂತು, therefore cos square x equal to 1 plus cos 2x divided by 2 ಬಂತು. therefore cos square x equal to 1 plus cos 2x divided by 2 ಬಂತು. so cos square x equal to 1 plus cos 2x divided by 2 ಬಂತು ಅಂದ್ರೆ ಇಲ್ಲೇ x ಇದ್ರೆ ಇಲ್ಲೇ 2x ಬರುತ್ತೆ, ಇಲ್ಲೇ x ಇದ್ರೆ ಇಲ್ಲಿ 2x ಬರುತ್ತೆ. ನಾ ಏನು ಗ್ರೀನ್ ಸರ್ಕಲ್ ಒಳಗಡೆ ಮಾರ್ಕ್ ಮಾಡಿ ನೋಡ್ರಿ, ಅದನ್ನ ಅಲ್ಲೇ ಲಕ್ಷ ಕೊಡ್ರಿ. x ಇದ್ರೆ 2x ಬರುತ್ತೆ ಅಂದ್ರೆ ಡಬಲ್ ಬರುತ್ತೆ. x ಇದ್ರೆ 2x ಇದ್ರೆ 4x ಇದ್ರೆ 8x, 10x ಇದ್ರೆ 20x, ಹಂಗ ಎಷ್ಟು ಇರ್ತದೆ ಡಬಲ್ ಬರುತ್ತೆ. ಸೊ cos square x ಇದ್ರೆ 1 plus cos 2x ಬರುತ್ತೆ. ಸೊ cos square x ಬದಲಿ if I take cos square 2x ಅವಾಗ ಏನ್ ಬರುತ್ತೆ ಹೇಳ್ರಿ, ಇಲ್ಲಿ ಅವಾಗ cos 2x ಬರಂಗಿಲ್ಲ, ಅವಾಗ ಏನ್ ಬರ್ತಿಲ್ಲ, ಅವಾಗ cos 4x ಬರುತ್ತೆ. 1 plus cos 4x divided by 2 ಬರುತ್ತೆ. ತಿಳಿತಾ ಇದು ಅಂದ್ರೆ cos square 2x ಫಾರ್ಮುಲಾ ಏನಾಯ್ತು ಹಂಗಾರೆ 1 plus cos 4x divided by 2. ಇದನ್ನೆಲ್ಲ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲೈ ಮಾಡ್ಬೇಕು. ನಾವೇನು ಕ್ವಶನ್ ಸಾಲ್ವ್ ಮಾಡಾಗಿಲ್ಲ ಇಲ್ಲೇ. ಈಗ ನೀವು ಲಕ್ಷ ಕೊಟ್ರಿ ಅಂತಂದ್ರೆ ಇಲ್ಲಿ ನೋಡ್ರಿ ಏನೈತಿ, 1 plus cos square 2x ಐತಾ. ಸೊ 1 plus cos square 2x ಐತಿ. ಸೊ 1 plus cos square 2x ಸಿಗಿದೆ 1 ಹಂಗ ಬರ್ಕೋರಿ. cos square 2x ಫಾರ್ಮುಲಾ ಏನು ಬರ್ತಲ್ರಿ, cos square 2x ಫಾರ್ಮುಲಾ ಏನು ಬಂತು 1 plus cos 4x divided by 2. ಹೆಂಗೆ ಅನ್ನೋದು ಏನಾಗಿರೋ ಹೇಳಿನಿ, ಏನಾಗಿರೋ ಒಂದು ಫಾರ್ಮುಲಾ ಮಾಡಿದಲ್ರಿ. ಸೊ cos square 2x equal to 1 plus cos 4x divided by 2. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬಂತು, cos square 2x equal to 1 plus cos 4x divided by 2 ಬಂತು. minus 2 times cos 2x ಇದೆ as it is ಹಂಗೆ ಇಡ್ರಿ. ಓಕೆ,
ಸೊ ಈಗ ನೀವೇನು ಮಾಡ್ಬೋದು ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಏನ್ರಿ ಇಂಟಿಗ್ರೇಷನ್. ನೀವು ಇದನ್ನು ಬೇಕಾದ್ರೆ ಮಾಡ್ಬೋದು, ಇಂಟಿಗ್ರೇಷನ್ ಮಾಡ್ಕೋಬೋದು. ಸೊ 1/4 ಹೊರಗಡೆ ಇಡ್ರಿ, ಇಂಟಿಗ್ರೇಷನ್ ಆಫ್ ಏನ್ರಿ 1 ಎಲ್ಲಾನು ಸಪ್ರೇಟ್ ಇಂಟಿಗ್ರೇಷನ್ ತೊಗೊಂಡ್ರಿ, ಎಲ್ಲಾನು ಸಪ್ರೇಟ್ ಇಂಟಿಗ್ರೇಷನ್ ತಗೋರಿ. ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಕಾಮನ್ ಡಿನಾಮಿನೇಟರ್ ನೋಡ್ರಿ 1 ಪ್ಲಸ್ cos 4x ಡಿವೈಡೆಡ್ ಬೈ 2. ಕಾಮನ್ ಡಿನಾಮಿನೇಟರ್ ಐತಿ 2 ಐತಿ, 2 ಸಪ್ರೇಟ್ ಮಾಡ್ಕೊಂಡ್ಬಿಡ್ರಿ. ಸೊ 1/2 ಇಂಟಿಗ್ರೇಷನ್ ಆಫ್ 1/2 ಬಂತು. ಸೊ ಇಂಟಿಗ್ರೇಷನ್ ಆಫ್ ಏನು ಬಂತು ಪ್ಲಸ್ ಇಂಟಿಗ್ರೇಷನ್ ಆಫ್ 1/2 ಪ್ಲಸ್ ಇಂಟಿಗ್ರೇಷನ್ ಆಫ್ cos 4x ಡಿವೈಡೆಡ್ ಬೈ 2. ಸೊ ಡಿವೈಡೆಡ್ ಬೈ 2 ಒಳಗಡೆ 2 ಕಾನ್ಸ್ಟೆಂಟ್ ಹೊರಗಡೆ ತೊಗೊಂಡ್ರಿ, 1/2 ಹೊರಗಡೆ cos 4x ಮೈನಸ್ 2 ಹೊರಗಡೆ ತೆಗಿರಿ ಇಂಟಿಗ್ರೇಷನ್ ಆಫ್ cos 2x. ಸೊ ಎಲ್ಲಾನು ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಂಡ್ರ. ಸೊ ಈಗ ಏನು ಮಾಡ್ರಿ ಇಂಟಿಗ್ರೇಷನ್ ಮಾಡ್ರಿ ಸಿಂಪಲ್. 1/4 ಹೊರಗಡೆ ಇಂಟಿಗ್ರೇಷನ್ ಆಫ್ 1 ಈಸ್ x, ಇಂಟಿಗ್ರೇಷನ್ ಆಫ್ 1/2 x/2, ಇಂಟಿಗ್ರೇಷನ್ ಆಫ್ 1/2 ಸಾರಿ 1/2 ಹೊರಗಡೆ ಇದೆಯಲ್ಲ. ಸೊ ನೆಕ್ಸ್ಟ್ 1/2 ಹೊರಗಡೆ ಇಂಟಿಗ್ರೇಷನ್ ಆಫ್ cos 4x ಈಸ್ sin 4x ಡಿವೈಡೆಡ್ ಬೈ 4. sin 4x ಡಿವೈಡೆಡ್ ಬೈ 4 ಅಂದ್ರೆ ಏನಾಯ್ತು ನೋಡ್ರಿ, 4 2 ಏನಾಯ್ತು 8 ಆಯ್ತು. ಸೊ sin 4x ಡಿವೈಡ್ ಬೈ 4 ಅಂದ್ರೆ 4 2 8 ಮೈನಸ್ 2 ಹೊರಗಡೆ cos 2x ಡಿಫರೆನ್ಸಿಯೇಷನ್, cos 2x ಇಂಟಿಗ್ರೇಷನ್, cos 2x ಇಂಟಿಗ್ರೇಷನ್ is sin 2x ಡಿವೈಡೆಡ್ ಬೈ 2. ಸೊ 2 ಏನಾಯ್ತು ಕ್ಯಾನ್ಸಲ್ ಆಯ್ತು. ಸೊ sin 2x ಎಷ್ಟು ಬಂತು, ಇದೆಲ್ಲ ಬರ್ದೇ ಮಾಡ್ತೀರಿ ಪ್ಲಸ್ ಸಿ ಬರ್ತೀವಿ, ಕರೆಕ್ಟಾ, ಪ್ಲಸ್ ಸಿ ಆಯ್ತು. ಸೊ ಅದು 1/4 ಹೊರಗಡೆ ಐತಲ್ಲ, ನೀವು ಬೇಕಂದ್ರೆ ಏನು ಮಾಡ್ಬೋದು 1/4ನ ಯು ಕ್ಯಾನ್ 1/4 ನೀವು ಬೇಕಾದ್ರೆ ಮಾಡ್ಬೋದು, ಯು ಕ್ಯಾನ್ ಮಲ್ಟಿಪ್ಲೈ. ಸೊ ಒಳಗಡೆ ಅದನ್ನು ಏನು ಬೇಕಾದ್ರೆ ಮಲ್ಟಿಪ್ಲೈ ಬೇಕಾದ್ರೆ ಮಾಡ್ಕೋಬೋದು. ತಿಳಿತಾ ಇದು? ಓಕೆ. ಸೊ ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಇಟ್. ಓಕೆ. Next question number 12. Integration of sin square x divided by 1 plus cos x. Integration of sin square x divided by 1 plus cos x. So integration of sin square x. So sin square x ನೋಡ್ರಿ, ಇದಕ್ಕೆ ಡಿಫರೆನ್ಸಿಯೇಷನ್ ಒಳಗಡೆ ಮಾಡಿದಂಗೆ u by v ರೂಲ್ ಅಂತ ಅಪ್ಲೈ ಮಾಡಕ್ಕೆ ಬರಂಗಿಲ್ಲ, ಆ ಟೈಪ್ ರೂಲ್ ಇಲ್ಲಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಸಿಂಪ್ಲಿಫಿಕೇಶನ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ sin square ಸಿಂಪ್ಲಿಫೈ ಮಾಡಿದ್ರೆ 1 minus cos square, sin square ಅಂದ್ರೆ ಏನು 1 minus cos square. ನೆಕ್ಸ್ಟ್ 1 plus cos x ಐತಿ, ಡಿವೈಡ್ ಬೈ 1 plus cos x. ಸೊ 1 plus cos x ಏನು ಮಾಡ್ರಿ ಹಂಗೆ ಬರೀರಿ 1 plus cos x ವಿತ್ ರೆಸ್ಪೆಕ್ಟ್ ಟು x. ಹೌದಾ? ಸೊ ಹೌ ಕ್ಯಾನ್ ಯು ರೈಟ್ 1 minus cos square? 1 minus cos square ನ ಹೆಂಗೆ ಬರ್ಕೋಬಹುದು, a square minus b square ಫಾರ್ಮ್ಯಾಟ್. 1 can be written as 1 square, 1 can be written as 1 square. ಸೊ a square minus b square ಅಂದ್ರೆ ಏನು ಬರುತ್ತೆ, a square minus b square ಅಂದ್ರೆ you can write it as a minus b into a plus b. So a minus b into a plus b. So 1 minus cos square ನ ಹೆಂಗೆ ಬರೀಬಹುದು, 1 minus cos x upon into 1 plus cos x ಅಂತ ಬರೀಬಹುದು. a minus b into a plus b ಅಂದ್ರೆ a square minus b square ಬರುತ್ತೆ. ಅದನ್ನ ಬರ್ಕೊಂಡ್ವಿ. ಅವಾಗ ಏನಾಯ್ತು ನೋಡ್ರಿ, 1 minus cos x into 1 plus cos x divided by 1 plus cos x ಆಯ್ತು. ಸೊ 1 plus cos x ಏನಾಯ್ತು, it gets divided. ಸೊ ಏನು ಉಳಿತು, ಇಂಟಿಗ್ರೇಷನ್ ಆಫ್ 1 minus cos x ಉಳಿತು. ಇಂಟಿಗ್ರೇಷನ್ ಆಫ್ 1 minus cos x with respect to x. So integration of 1 minus cos x is separate integration or integration of 1 minus integration of cos x. So integration of 1. So integration of 1 ಏನು ಬರುತ್ತೆ, so integration of 1 is x, integration of cos x is sin x plus c plus ಏನು ಬಂದ್ರಿ c ಬಂತು. ಹೋಗಿ. So simple ಐತಿ ಇದು. Okay. So I hope this question is clear. So next question on try ಮಾಡೋಣ್ರಿ, ಇದೇ ಟೈಪ್ ಇನ್ನೊಂದು ಕ್ವಶನ್ ಐತಿ. ಕ್ವಶನ್ ನಂಬರ್ 13. cos 2x, integration of cos 2x minus cos 2a divided by cos x minus cos a divided by cos x minus cos a with respect to x.
ಸೊ ಕಾಸ್ 2x ಫಾರ್ಮುಲಾ ಏನು ಬರ್ತದೆ ಕಾಸ್ 2x ಫಾರ್ಮುಲಾ ಏನು ಬರ್ತದೆ ಕಾಸ್ 2x ಫಾರ್ಮುಲಾ ಇಸ್ 2 cos square x minus 1 ಸೊ ಕಾಸ್ 2x ಫಾರ್ಮುಲಾ 2 cos square x minus 1 ಬಂತು ಕಾಸ್ 2a ಫಾರ್ಮುಲಾ ಸೊ ಕಾಸ್ 2a ಫಾರ್ಮುಲಾ ಏನು ಬಂತು 2 cos square a minus 1 ಬಂತು ಸೊ ಕಾಸ್ 2x ಫಾರ್ಮುಲಾ 2 cos square x minus 1 cos 2a ಫಾರ್ಮುಲಾ 2 cos square a minus 1 divided by cos x minus cos a divided by cos x minus cos a so divided by cos x minus cos a with respect to x so simplify ಮಾಡಿದ್ರಿ ಅಂದ್ರೆ minus into minus 1 ಏನಾಗುತ್ತೆ plus 1 ಆಗುತ್ತೆ so plus 1 minus 1 cancel ಆಗುತ್ತೆ so plus 1 minus 1 cancel ಆದ್ರೆ ಏನು ಉಳಿತು ನೋಡ್ರಿ 2 cos square x minus 2 cos square a divided by cos x minus cos a ಬಂತು with respect to x cos x minus cos a with respect to x ಬಂತು so 2 cos square x minus 2 cos square a ಅಂತಂದ್ರೆ 2 ಹೊರಗಡೆ ತೆಗೆದ್ರಿ 2 cos square x minus 2 cos square a ಅಂದ್ರೆ 2 is a 2 ಕಾಮನ್ ಬರುತ್ತೆ 2 cos square x minus 2 cos square a ಅಂದ್ರೆ 2 ಕಾಮನ್ ಬಂತು 2 ಹೊರಗಡೆ ತೆಗೆದ್ರಿ ಸೊ 2 ಹೊರಗಡೆ ತೆಗೆದ್ರೆ ಏನು ಉಳಿತು ನೋಡ್ರಿ 2 ಹೊರಗಡೆ ತೆಗೆದ್ರೆ cos square x minus cos square a ಉಳಿತು cos square x minus cos square a ಉಳಿತು okay so divided by cos x minus cos a with respect to x dx ಅದಂತೂ ಸ್ವಲ್ಪ ಬರ್ಕೊಂತ ಹೋಗ್ಬೇಕು so 2 cos square x minus cos square a so cos square x minus cos square a ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ a square minus b square so a square minus b square ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ cos square x minus cos square a square a minus a square minus b square ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ cos x minus cos a into cos x plus cos a into cos x plus cos a whole divided by cos x minus cos a ಇಷ್ಟು ಬಂತು ಅವಾಗ ಏನಾಗುತ್ತೆ cos x minus cos a cos x minus cos a ಡಿವೈಡ್ ಆಯ್ತು ಸೊ ಏನು ಉಳಿತು ಅಂದ್ರೆ 2 times integration of cos x plus cos a ಹಂಗೆ ಉಳಿತು with respect to a 2 times integration of cos x plus cos a ಹಂಗೆ ಉಳಿತು ಸೊ ಅವಾಗ ಏನಾಗುತ್ತೆ ಸಪ್ರೇಟ್ ಇಂಟಿಗ್ರೇಷನ್ ತಗೋರಿ 2 times integration of cos x plus 2 times integration of cos a so separate integration ತಗೋರಿ separate integration ತಗೊಂಡ್ರೆ ನೋಡ್ರಿ 2 times cos x plus 2 times integration of cos a ಬಂತು so 2 is a constant ಹಂಗೆ ಹೇಳ್ರಿ integration of cos x with respect to x sin x integration of cos x with respect to x is sin x next 2 times 2 is a constant integration of cos a integration of cos a ಇಲ್ಲಿ x ಇಲ್ಲ a ಅಂತ ಐತಿ ಇಲ್ಲಿ x ಇಲ್ಲ a ಅಂತ ಐತಿ so a ಅಂದ್ರೆ ಏನು ಕಾನ್ಸ್ಟಂಟ್ so we cannot integrate cos a with respect to x we cannot integrate cos a with respect to x because cos a is a constant ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ 2 cos a ಐತಾ so 2 cos a ಐತಿ 2 is a constant ಅಂದ್ರೆ ಇದು ಹೆಂಗಾಯ್ತು ಅಂದ್ರೆ cos a ನು ಕಾನ್ಸ್ಟೆಂಟ್ ಆಗುತ್ತೆ cos a ನು ಕಾನ್ಸ್ಟೆಂಟ್ ಆಗುತ್ತೆ so cos a ನು ಕಾನ್ಸ್ಟೆಂಟ್ ಆದ್ರೆ ಇಂಟಿಗ್ರೇಷನ್ ಆಫ್ 1 ಮಾಡಬೇಕಾಗುತ್ತೆ cos a is also constant so totally 2 cos a is a constant integration of 1 ಅಂದ್ರೆ ಏನು integration of 1 ಅಂತ ಹೋಗಾಗುತ್ತೆ integration of 1 ಅಂದ್ರೆ ಏನು x so ಅದಕ್ಕೆ ಏನಾಗುತ್ತೆ 2 cos a integration so 2 cos a ನ ಇಂಟಿಗ್ರೇಷನ್ ಮಾಡಿದ್ರೆ we will be getting 2x because integration of 1 is x therefore 2x cos a ಬರುತ್ತೆ ಆನ್ಸರ್ plus c 2x cos a plus c okay so this is question number 13 okay so I hope you understood all these questions so still around there are 5 to 6 questions they are remaining in the exercise so adnu adashtu jaldi complete ಮಾಡೋಣ okay so thank you okay if you have any doubts so please comment in the comment section and don't forget to like and subscribe okay thank you